ಇದು ವಿಚಾರ ಫುಲ್ಲು ವೈರಲ್ ಆಗ್ಬಿಟ್ಟಿತ್ತು. ಏನು ಅಂತಂದ್ರೆ ಈ ವಾರ ನೀವು ಅಂದ್ರೆ ಸೋಮವಾರ ಮಂಗಳವಾರನೇ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಬಿಟ್ಟಿದ್ದೀರಾ, ನಿಮ್ ಸೊಸೆಗೆ ಮಗುವಾಗಿದೆ, ಅದಕ್ಕೆ ನೀವು ಹೊರಗೆ ಬಂದ್ಬಿಟ್ಟಿದ್ದೀರಾ ಅನ್ಬಿಟ್ಟು ಫುಲ್ ವೈರಲ್ ಮಾಡ್ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕ್ಬಿಟ್ಟಿದ್ರು. ನಿಮಗೆ ಗೊತ್ತಿತ್ತ ವಿಚಾರ? ಗೊತ್ತಿಲ್ಲ ರೀ ನಮ್ಗ. ಗೊತ್ತಿರ್ಲಿಲ್ವ ಇದು? ಗೊತ್ತಿಲ್ಲ ರೀ, ಹೊರಗಡೆ ಬಂದಿದ್ದು ಗೊತ್ತಾಯ್ತ್ರಿ. ಓಕೆ ಓಕೆ. ಅದರಿಂದ ಏನಾದ್ರು ನಿಮ್ಗೆ ಓಟ್ಸ್ ಏನಾದ್ರು ಕಡಿಮೆ ಬಿತ್ತು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ರೀ, ಅದು ಏನೋ ಆಟಿಂಗ್ ಮಾಡ್ದೇವಲ್ರಿ, ಅದು ಅದ್ರಲಿಂದ ಹಾಕ್ಯಾರ ಅಂತಂದ್ರಿ. ಅದೇ ನಾವು ಸಾಯ ಟೈಪ್ ಮಾಡ್ದೇವ್ ನೋಡ್ರಿ, ಅದು ನೋಡಿ ಹಾಕ್ಯಾರ ಅಂತಂದ್ರಿ ನಮ್ಮ ಮೇಡಮ್ ಅವ್ರು. ಹೌದಾ? ಅದನ್ನು ಹಾಕಿದ್ರು ಅಂದ್ರೆ ಮಲ್ಲಮ್ಮ ಅವ್ರ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ, ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಬಿಗ್ ಬಾಸ್ ಇಂದ ಹೊರಗೆ ಕಳಿಸ್ಬಿಟ್ಟಿದ್ದಾರೆ ಅವ್ರನ್ನ ಅಂತ ಹೇಳ್ಬಿಟ್ಟು ಒಂದು ಇದು ಏನೋ ಒಂದಷ್ಟು ಫೇಸ್ಬುಕ್ ಅಲ್ಲೆಲ್ಲ ಹಾಕೊಂಡ್ಬಿಟ್ಟಿದ್ರು, ಪೋಸ್ಟ್ ಹಾಕ್ಬಿಟ್ಟಿದ್ರು. ಹೌದ್ರಿ? ಅದೇನಾದ್ರು ನಿಮ್ಗೆ ಸಮಸ್ಯೆ ಆಯ್ತಾ? ಏನು ಸಮಸ್ಯೆ ಇಲ್ಲ, ಎಲ್ಲರೂ ಗುಳಿಗೆ ತಗೊಂಡ್ರೆ ನಾ ಮಾತ್ರ ಒಂದು ಗುಳಿಗೆ ತಗೊಂಡಿಲ್ಲ. ಅಲ್ಲ ನಾನು ಕೇಳಿದ್ದು ಆತರ ಪೋಸ್ಟ್ ಹಾಕಿದ್ರಿಂದ ಜನ ಏನಾದ್ರು ನಿಮಗೆ ಓಟ್ ಏನಾದ್ರು ಕಡಿಮೆ ಮಾಡ್ಬಿಟ್ರ ಅಂತ. ಅಂದ್ರೆ ಹೆಂಗು ಬಿಗ್ ಬಾಸ್ ಇಂದ ಹೊರಗೆ ಬಂದ್ಬಿಟ್ಟಿದ್ದಾರೆ ಮಲ್ಲಮ್ಮ, ಅವ್ರಿಗೆ ಓಟ್ ಏನಕ್ಕೆ ಹಾಕೋದು ಅಂತ ಏನಾದ್ರು ಓಟ್ ಕಡಿಮೆ ಮಾಡ್ಬಿಟ್ರ ನಿಮಗೆ ಅಂತ? ಏನರಿ ಅದೇನು ಗೊತ್ತಿಲ್ಲ ನನಗೆ. ಎಷ್ಟು ಇನ್ನೋಸೆಂಟ್ ಅನ್ಸ್ತೀರಾ? ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತೇ ಆಗ್ತಾ ಇಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ಆದ್ರೆ ನಿಮಗೆ ಈ ವಿಚಾರ ಅಂತೂ ಗೊತ್ತಿರ್ಲಿಲ್ಲ, ಈ ತರ ನೀವು ಮನೆಯಿಂದ ಹೊರಗೆ ಬಂದಿರಂತ ಸುಳ್ಳು ಸುದ್ದಿ ಎಲ್ಲ ಹಾಕಿದ್ದು. ಸುಳ್ಳು ಸುದ್ದಿ ಮಾಡ್ಯಾರ ಬಿಡ್ರಿ. ಇವಾಗ ಇನ್ನ ಸೊಸೆಗೆ ಡೆಲಿವರಿ ಆಗಿಲ್ಲ? ಆಗಿಲ್ಲ ರೀ. ಎಷ್ಟನೇ ತಿಂಗಳು ಸೊಸೆಗೆ? ಈಗೆಲ್ಲ ದಿವಸದಾಗೆ ರೀ. ಯಾವಾಗ ಬೇಕಾದ್ರೆ ಆಗ್ಬೋದು? ಯಾವಾಗ ಬೇಕಾದ್ರೆ ಆಗ್ಬೋದ್ರಿ. ಓಕೆ ಓಕೆ. ಅದನ್ನೇ ಅಂದ್ರೆ ಸೊಸೆಗೆ ಡೆಲಿವರಿ ಆಗಿದೆ, ಅದಕ್ಕೆ ಮಲ್ಲಮ್ಮ ಹೊರಗೆ ಬಂದಿದ್ದಾರೆ ಅಂತ ಫುಲ್ ಹಬ್ಬಿಸ್ಬಿಟ್ಟಿದ್ರು ಎಲ್ಲಾ ಕಡೆ. ಏನೋ ಒಟ್ಟು ಸೊಸೆ ಆರೋಗ್ಯವಾಗಿರ್ಲಿ ಸಾಕು. 5 ವಾರ ಇವ್ ಬಿಡ್ರಿ ಸಾಕು, ಇಷ್ಟೇ ಪುಣ್ಯ ರೀ ಸಿಕ್ಕಿದ್ದು ಈ ವಯಸ್ಸಲ್ಲಿ. ಹೌದಲ್ಲ? ಹೌದು. ಇವಾಗ ಏನಾಗುತ್ತೆ, ತುಂಬಾ ಜನ ಬಿಗ್ ಬಾಸ್ಗೆ ಹೋದ್ಮೇಲೆ ಅವ್ರು ಮಾಡ್ತಾ ಇರೋ ಕೆಲಸ ಎಲ್ಲ ಬಿಟ್ಬಿಡ್ತಾರೆ, ಇಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಬಿಟ್ಬಿಡ್ತಾರೆ, ಇಲ್ಲ ಬಿಗ್ ಬಾಸ್ ಇಂದ ಬಂದ್ಮೇಲೆ ಆದ್ರೂ ಬಿಟ್ಬಿಡ್ತಾರೆ ಕೆಲ್ಸಕ್ಕೆ ಹೋಗೋದು. ನೀವು ಕೆಲಸ ಕಂಟಿನ್ಯೂ ಮಾಡ್ತೀರಾ ಹೇಗೆ? ಅಂದ್ರೆ ಪಲ್ಲವಿ ಮೇಡಮ್ ಅವ್ರ ಹತ್ರನೇ ಕೆಲ್ಸಕ್ಕೆ ಹೋಗ್ತೀರಾ, ಇಲ್ಲ ಕೆಲಸ ಬಿಟ್ಬಿಡ್ತೀರಾ? ಇಲ್ಲ, ಮಾಡ್ತೀವ್ರಿ. ಕೆಲಸ ಹೆಂಗ್ ಬಿಡ್ಬೇಕ್ರಿ? ಅಲ್ಲಿ ನಮ್ಗೆ ಇಷ್ಟು ಸಹಾಯ ಮಾಡ್ಯಾರ, ಇಷ್ಟು ಕಳ್ಸ್ಯಾರ, ಯಾರು ಮಾಡ್ತಾರ ಇಷ್ಟು ಕೆಲಸ? ಮನಿಯವ್ರಿಗೆ ಮಾಡಕ್ ಆಗಲ್ಲ ರೀ. ಅಲ್ಲ ರೀ? ನಮ್ಗೆ ಹಬ್ಬದ ಊಟ ಮನಿಲಿಂದ ಕಳಿಸಿದ್ರಿ, ಹೋಳಿಗೆ ಮಾಡಿ, ಉಂಡಿ ಮಾಡಿ, ಪಲಾವ್ ಮಾಡಿ ಎಲ್ಲ ಕಳಿಸಿದ್ರಿ. ಈಗ ನೀವು ಮನೆಯಿಂದ ಹೊರಗೆ ಬಂದ್ಮೇಲೆ ಪಲ್ಲವಿ ಅವ್ರು ಏನ್ ಮಾತಾಡಿದ್ರು ನಿಮ್ ಜೊತೆಗೆ? ಚೆನ್ನಾಗೆ ಮಾಡು ಮಲ್ಲಮ್ಮ, ಚೆನ್ನಾಗಿ ಆಟ ಆಡಿ ಬಂದೀನಿ, 5 ವಾರ ಇದ್ದು ಬಂದಿಲ್ಲ, ಇನ್ನೇನ್ ಬೇಕು ಅಂತ ಮಾತಾಡಿದ್ರು. ಮಕ್ಳೇನಂದ್ರು? ಅಂದ್ರೆ ಸ್ವಲ್ಪ ಭಯ ಇರುತ್ತಲ್ವಾ, ನಿಮಗ್ ಬೇರೆ ಏಜ್ ಆಗಿದೆ, ಅಂದ್ರೆ 58. ನಿಮ್ಮನ್ನ ನೋಡಿದ್ರೆ ಏಜ್ ಆಗಿದೆ ಅಂತ ಯಾರಿಗೂ ಅನ್ಸಲ್ಲ ಬಿಡಿ, ಅಷ್ಟು ಆಕ್ಟಿವ್ ಆಗಿರ್ತೀರಾ ನೀವು. ಟಚ್ ವುಡ್ ಅದು ಯಾವಾಗ್ಲೂ ಹಂಗೆ ಇರ್ಲಿ, ಇಷ್ಟೇ ಆಕ್ಟಿವ್ ಆಗಿರಿ.